ನಮಸ್ತೆ. ನನ್ನ ಹೆಸರು ಶಿಲ್ಪಾ ಅಂತೇಳಿ. ನಾವು ಬೆಂಗಳೂರು ಹಾರೋಹಳ್ಳಿಯಿಂದ ಬಂದಿದ್ದೀವಿ. ನಮ್ಗೆ SHRF ಸಂಪರ್ಕ ಆದಾಗಿಂದಲೂ ಕೂಡ ನಾವು 4 ವರ್ಷದಿಂದ ಸತತ ಪ್ರಯತ್ನ ಮಾಡಿದ್ರು ಬರ್ಲಿಕ್ಕಾಗಿರ್ಲಿಲ್ಲ. ಈಗ ಗುರೂಜಿ ಕೃಪೆಯಿಂದ ಬಂದಿದ್ದೀವಿ. ನನ್ಗೆ PCOD ಪ್ರಾಬ್ಲಮ್ ಇತ್ತು. ನಮ್ಮ ಹಸ್ಬೆಂಡ್‌ಗೆ ಬ್ಯಾಕ್ ಪೈನ್ ಪ್ರಾಬ್ಲಮ್ ಇತ್ತು. ಇಬ್ರು ಒಟ್ಟಿಗೆ ಬಂದ್ವಿ. ಬಹಳಷ್ಟು ಬದಲಾವಣೆ ಆಗಿದೆ. ನನಗೆ ಸ್ವಲ್ಪಕ್ಕೂ ನಾನು ತುಂಬಾ ಕೋಪ ಮಾಡ್ಕೊತಾ ಇದ್ದೆ, ಸ್ಟ್ರೆಸ್ ತಗೋತಾ ಇದ್ದೆ. ಹೆಂಗೆ ಎಲ್ಲಾ ಡಿವೈನ್ ಪಾರ್ಕ್ ಸಂಪರ್ಕ ಇದ್ರು ಕೂಡ ಎಷ್ಟು ಬೇಗ ಕಳ್ಕೊಂತಿದ್ನೋ ಅಷ್ಟು ಬೇಗ ಪೇಷನ್ಸ್ ಎಲ್ಲ ಕಳೆದೋಗ್ತಿತ್ತು. ಇಲ್ಲಿ ಬಂದು ಒಂದ್ ವಾರದಿಂದ ಊಟ ಆಗ್ಬೋದು, ವಿವೇಕ್ ಜಿ ಹತ್ರ ಡಾಕ್ಟರ್ ಹತ್ರ ನಾವು ಕನ್ಸಲ್ಟೇಷನ್ ತಗೊಳ್ಳೋದಾಗ್ಬೋದು, ಮತ್ತೆ ನಾವು ಒಳಗಡೆ ಯೋಗ ಹಾಲಲ್ಲಿ ಯೋಗ ಮಾಡೋದಾಗ್ಬೋದು, ಇಲ್ಲಿ ನೇಚರ್ ವಾಕಿಂಗ್ ಮಾಡೋದಾಗ್ಬೋದು, ಪ್ರತಿಯೊಂದು ನಾವು 50,000 ಕೊಟ್ರು ಸಿಗಲ್ಲ, 1,00,000 ಕೊಟ್ರು ಸಿಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಅಷ್ಟು ನೀಟಾಗಿ ವ್ಯವಸ್ಥೆ, ಒಂದು ಸಣ್ಣದು ಕೂಡ ಯೋಚನೆ ಮಾಡಿ ಹೇಳ್ತಾರೆ. ಅಷ್ಟು ವ್ಯವಸ್ಥೆ ಮಾಡಿರೋದ್ ನಾನು ಯಾವ ಸಂಸ್ಥೆಲೂ ನೋಡಿಲ್ಲ, ಯಾವ ಹಾಸ್ಪಿಟ್ಲಲ್ಲೂ ನೋಡಿಲ್ಲ. ಹಂಗಾಗಿ ತುಂಬಾ ಬದಲಾವಣೆ ಆಗಿದೆ. ಕಾಮ್ ಬಂದಿದೆ. ಮತ್ತೆ ನಾನು ವಾಕಿಂಗ್ ಎಲ್ಲ ಮಾಡಿ ನನ್ನ ದೇಹ ಎಲ್ಲ ಹಗುರ ಆಗಿದೆ. ಮತ್ತೆ ಯೋಗಾಸನನು ಅಷ್ಟೇ. ಸರ್ ಎಲ್ಲಾರ್ ತರ ಜಾಸ್ತಿ ಮಾಡ್ಸಿ ಅವ್ರಿಗೆ ಸ್ಟ್ರೆಸ್ ಕೊಟ್ಟು ಹಂಗೆಲ್ಲ ಮಾಡಲ್ಲ. ಎಲ್ಲವೂ ಚೆನ್ನಾಗಿದೆ. ಆಹಾರ ಅಂತೂ ಹೇಳೋದಿಕ್ಕೆ ಬೇಡ. ನಮ್ಗಂತೂ ಬೇರೆ ಕಡೆ ಒಂದು ಹೋಟ್ಲಲ್ಲೂ ನಮ್ಗ್ ತಿನ್ನಕ್ ಆಗ್ತಾ ಇರ್ಲಿಲ್ಲ, ಮಸಾಲೆ ಅದು ಇದು ಅಂತ. ಇಲ್ಲೊಂದ್ ವಾರ ನಾವ್ ಮನೇಲಿ ಹೆಂಗ್ ಊಟ ಮಾಡಿದ್ವು ಹಂಗೆ ಊಟ ಮಾಡಿದ್ವಿ. ಭಟ್ರು ಸಹ ಬಹಳ ಚೆನ್ನಾಗಿ ಅಡ್ಗೆ ಮಾಡ್ತಾ ಇದ್ರು. ಯೋಗನು ಮತ್ತೆ ರೂಮ್ ನೀಟ್ನೆಸ್ ಅಂತೂ ನಾವು ಹೇಳೋ ಪ್ರಕಾರ ಕೊಟ್ಟು ಬಂದಿದೀವಿ. ಆದ್ರೆ ರೂಮ್ ಡೋರ್ ಓಪನ್ ಆಗಿದ ತಕ್ಷಣ ನಾನು ಫಸ್ಟ್ ಹೇಳಿದ್ದೆ ಏನಂತ, ಅಷ್ಟು ದುಡ್ಡು ಇಷ್ಟು ರೂಮ್ ಕೂಡ ನಾವು ಕೊಡಕ್ಕೆ ಒಂದ್ ದಿನಕ್ಕೆ 4,000 ತಗೋತಾರ. ಅಂತದ್ರಲ್ಲಿ ಅಷ್ಟು ದುಡ್ಡು ನಾವು ಕೊಡೋದು ಏನೇನಕ್ಕೂ ಅಲ್ಲ, ಯಾವ್ದಕ್ಕೂ ಸಾಲಲ್ಲ ಅಂತ ನಮ್ಗೆ ಅನ್ಸಿದೆ. ಬರೋವರ್ಗೂ ಒಂಥರ ಅನ್ಸ್ತಾ ಇರ್ತೈತೆ, ಅಷ್ಟೊಂದ್ ದುಡ್ಡ ಏನಪ್ಪಾ ಅಂತ ಅನ್ಸುತ್ತೆ. ಬಂದ ಮೇಲೆ ಇಷ್ಟ ದುಡ್ಡಿಗೆ ಒಂದ್ 3-4 ದಿನ ಅಷ್ಟೇ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ಅಂತ ಹೇಳೋರು. ಮಸಾಜ್ ಕೂಡ ಅಷ್ಟೇ, ಥೆರಪಿಯಲ್ಲೂ ಅಷ್ಟೇ ಬಹಳ ಚೆನ್ನಾಗಿ ಎಲ್ಲಾ ನೋಡ್ಕೊಂಡವ್ರೆ. ಇಷ್ಟು ದಿನ ಒಂದ್ ವಾರ ತಗೊಂಡಿದ್ದೆಲ್ಲ ಅನುಭವಗಳನ್ನು ಕೂಡ ಮನೇಲಿ ಹೋಗಿ ನಾನು ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.